ರಕ್ಷಿತ ಆಸ್ತಿ. ನಾವು ಇತಿಹಾಸ ಸ್ವತಂತ್ರ ಸಿಗುವುದರಿಂದ ಪೂರ್ವದಲ್ಲಿ ಮಾತ್ರ ಭೂಮಿ ಇದೆ. ಇವತ್ತು ನಮ್ಮ ಭೂಮಿ ಖರೀದಿ ಮಾಡುವಕ್ಕೆ ಅವ್ರು ಯಾವ ಪವರ್ ಇಲ್ಲ. ಆದರೆ ಸ್ವಲ್ಪ ಭಾಷೆ ತೊಂದರೆ ಇದ್ದಂಥ ಜನರನ್ನು, ಮುಗ್ಧ ಜನರನ್ನು ಮೋಸ ಮಾಡಿ ಕೇಸಿಂದ ನಿಮಗೆ ಏನೇನೋ ಪರಿಹಾರ ಇಸಿಕೊಡ್ತು ಅಂತ ಹೇಳಿ ಕೇಸಿಂದ ಇವತ್ತು ರೈತರಿಗೆ ಮೋಸ ಮಾಡಿ 14 ವರ್ಷದಿಂದ ರೈತರಿಗೆ ನಯ್ಯಾಪಶೆ ಕೊಡದಂಥ ಇವತ್ತಿನ ಸರ್ಕಾರ ರೈತರನ್ನು ಬೀದಿ ತಂದಿದೆ. ಅವರು ಹೊಟ್ಟೆಗೆ ಅನ್ನ ಉಣ್ಣುವಂಥ ಭೂಮಿ, ದೇಶಕ್ಕೆ ಅನ್ನ ಕೊಡುವಂಥ ಭೂಮಿ. ಇವತ್ತು ನಮ್ಮ ಡಿಮಾಂಡ್ ಏನೈತಪ್ಪ ಅಂದರೆ 2 ಕೋಟಿ ರೂಪಾಯಿ ಕೊಡಬೇಕು, ಇಲ್ಲ ಅವರು ನೀರು ಅವರು ವಾಪಸ್ ತಗೋಬೇಕು. ನಮ್ಮದು 2 ಎಕರೆ ಇಲ್ಲಂದರೆ ಇವತ್ತು DC ಆಫೀಸ್ ಮುಂದೆ ನಾವು ತಲುಪೋದಿಲ್ಲ. ಅವ್ರು ಏನು ಉತ್ತರ ಕೊಡ್ತಾರ ಅದಕ್ಕೆ ನಾವೆಲ್ಲ ಭದ್ರ ಅಂತ ಹೇಳಕ್ ಬೈತೀನಿ ಸರ್. ಯಾಕಂದರೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಭಾಗದ ಉಚ್ಗಾಂವ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಹಳ್ಳಿ, ಅದು ಬಸರ್ತಿ ಹಳ್ಳಿ. ಆ ಹಳ್ಳಿಯಲ್ಲಿ 70 ಎಕರೆ ಜಮೀನನ್ನು ಕಬ್ಜಾ ಮಾಡಿಕೊಂಡು ಅಲ್ಲೊಂದು ಡ್ಯಾಮ್ ಕಟ್ತಾವಂತ ಹೇಳಿ ಏನು ಮಾಡಿದಾರಪ್ಪ ಅಂದ್ರೆ ಸರ್ಕಾರ ವತಿಯಿಂದ ಅನೌನ್ಸ್ಮೆಂಟ್ ಮಾಡಿ ರೈತರಿಗೆ ಯಾವುದೋ ನೋಟಿಸ್ ಕೊಟ್ಟಿಲ್ಲ, ಮತ್ತು ಅವ್ರಿಗೆ ಯಾವುದೋ ಸರ್ವೆ ಮಾಡಿಲ್ಲ, ಅವ್ರಿಗೆ ರೊಕ್ಕನೂ ಏನು ಕೊಟ್ಟಿಲ್ಲ. ಖಾತೆಗೆ ನಿಮ್ಗೆ 88 ಲಕ್ಷ ರೂಪಾಯಿ ನಾವು ಕೊಡ್ತೇವೆ ಅಂತ ಹೇಳಿ ಏನು ಮಾಡಿದ್ದಾರೆ ಅಂತಂದರೆ ರೈತರಿಗೆ ಆಶ್ವಾಸನೆ ಕೊಟ್ಟು ಕೆಲಸ ಚಾಲೂ ಮಾಡಿದಾರೆ. ಹೀಗಾಗಿ ಎಲ್ಲ ನಮ್ಮ 2-3 ಗ್ರಾಮದ ರೈತರು ಎಲ್ಲ ನಾವಿಲ್ಲಿ ಬಂದಿದ್ದೇವೆ. ರೈತರ ಪರವಾಗಿ ನಮ್ಗೆ 88 ಲಕ್ಷ ರೂಪಾಯಿ ನೀವು ಕೊಡೋದು ಬೇಡ. 1 ಎಕರೆಗೆ ಏನಾಕೈತಿ ಅಂದ್ರೆ ಇವತ್ತಿನ ರೇಟು ಇನ್ನು 10 ವರ್ಷದ ಮ್ಯಾಗ ಏನಾಕೈತಿ, 20 ವರ್ಷದ ಮ್ಯಾಗ ಏನಾಕೈತಿ, 2 ಕೋಟಿ ರೂಪಾಯಿ 1 ಎಕರೆಗೆ ನಮಗೆ ಕೊಡಬೇಕಂತೇಳಿ ಎಲ್ಲ ನಮ್ಮ ರೈತರ ಪರವಾಗಿ ಇವತ್ತು ನಾವು DC ಅವರಿಗೆ ಮನವಿ ಕೊಟ್ಟು ಮತ್ತು ಗ್ರಾಮೀಣ ಭಾಗದ ಶಾಸಕರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೇವೆ. ಸರ್ಕಾರದವರು ಡ್ಯಾಮ್ ಕಟ್ತಾವ ಅಂತ ಹೇಳಿ ಕೆಲಸ ಈಗ ಕಬ್ಜಾ ಮಾಡಿ ಕೆಲಸ ಅಲ್ಲೇ ರೂರಲ್ ಮತ್ತು ಕೆಲಸ ಚಾಲೂ ಮಾಡಿದಾರ. ಗ್ರಾಮೀಣ ಭಾಗದ ಶಾಸಕರೇ ಇರ್ಬೋದು, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ನ ಇರ್ಬೋದ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಇರ್ಬೋದು. ಬಟ್ ಏನಾಗ್ತದೆ ಅಂದ್ರೆ ಯಾವುದೋ ನೋಟಿಸು ಯಾವುದೋ ಲೆಕ್ಕ ಏನು ಕೊಟ್ಟಿಲ್ಲ. ಈಗ ನಮ್ಮ ರೈತರಿಗೆ ಏನಾಗೈತಿ, ಇವತ್ತ ನಿಮ್ಗೆ ಬೆಳೆ ಪೀಕ್ ಅಂತೇಳಿ ಒಂದಷ್ಟು ಮಂದಿಗೆ ಒಂದು 1500 ರೂಪಾಯಿ ಅಂತ ಕೈ ಕೊಟ್ಟಿದಾರಂತ, ಕೈಲೇ ಬೈ ಕ್ಯಾಶ್ ಕೊಟ್ಟಿದಾರಂತ. ಹಂಗೆ ಕೊಡ್ಲಿಕ್ಕೆ ಬರಂಗಿಲ್ಲ, ಖಾತೆಗೆ ಜಮಾ ಆಗಬೇಕು. 88,000 ರೂಪಾಯಿ 88 ಲಕ್ಷ ರೂಪಾಯಿ ಕೊಡ್ತಾವ ಅಂತ ಹೇಳಿದಾರಂತ. ನಮಗೆ ಅದೆಲ್ಲ ಬೇಡ ಅನ್ನತ್ತಾರೋ. ಇನ್ನು ಅಕಸ್ಮಾತಿಗೆ ಎಷ್ಟು ಅಂದಾಜು ಮಾಡತ್ತಾರೋ ಡ್ಯಾಮದ ಏನೈತಂದ್ರು ಸರ್ವೆ ಎಷ್ಟು ಆಳು, ಎಷ್ಟು ಉದ್ದು, ಎಷ್ಟು ಅಂಗಲ, ಎಷ್ಟು ಕಿಲೋಮೀಟರ್ ಹೋಗ್ತೈತಿ ಊರಾಗನ ಸರ್ವೆ ಬರೋದು ಆಗೈತಿ. ಅವ್ರು ಏನಂತಾರ ನಮ್ಮ ಗ್ರಾಮದ ಭಾಗದವರು ಇದು ಮಾಡಕ್ಕೆ ಹೋಗಬೇಡ್ರಿ, ನಮಗೆ ಡ್ಯಾಮ್ ಅನ್ನ ಮಾಡಕ್ಕೆ ಹೋಗ್ಬೇಡ್ರಿ, ನಮ್ಮ 1 ಎಕರೆಗೆ 2 ಕೋಟಿ ರೂಪಾಯಿ ಕೊಡ್ರಿ, ಇದ್ರ ನೀವು ಡ್ಯಾಮ್ ಬಂದ್ ಮಾಡ್ರಿ ಅಂತ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ